ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನ ದಿನವೂ ವಿಜ್ಞಾನ. ಸಂಪುಟ 4 ಸಂಚಿಕೆ 1 ಸೆಪ್ಟೆಂಬರ್ 11, 2020. ಜಾಣ ನುಡಿ. ನೆರವು ಪ್ರಗತಿ ಟ್ರಸ್ಟ್, ಕೋಲಾರ. ಆಹ್ ಊಹ್ ಧಾತು. ಎರಡನೆಯ ವಿಶ್ವಯುದ್ಧ ಆಗತಾನೆ ಮುಗಿದಿತ್ತು. ಅಮೆರಿಕನ್ನರು ಜಪಾನಿನ ಹಿರೋಶಿಮಾ ನಾಗಸಾಕಿಯ ಮೇಲೆ ಪರಮಾಣು ಬಾಂಬ್ ಸಿಡಿಸಿ ಯುದ್ಧವನ್ನ ತಣಿಸಿದ್ದರು. ಯುದ್ಧದಲ್ಲಿ ಸೈನಿಕನಾಗಿ ಪಾಲ್ಗೊಂಡಿದ್ದ ನೊಬುರು ಹಗಿನೋ ಎನ್ನುವ ಜಪಾನಿ ವೈದ್ಯ ತನ್ನ ಊರಿಗೆ ತನ್ನ ತಂದೆ ವೈದ್ಯ ವೃತ್ತಿ ನಡೆಸುತ್ತಿದ್ದಲ್ಲಿಗೆ ಮರಳಿ ತಾನೂ ಒಂದು ಕ್ಲಿನಿಕ್ ಅನ್ನ ತೆರೆದ. ಅವನಿಗೆ ಅಲ್ಲಿನ ಪ್ರದೇಶದಲ್ಲಿ ಒಂದು ವಿಚಿತ್ರ ಕಾಯಿಲೆ ಕಣ್ಣಿಗೆ ಬಿತ್ತು. ವೃದ್ಧ ಮಹಿಳೆಯರು ಬಲು ನೋವಿನಿಂದ ನರಳುತ್ತಿದ್ದರು. ಮೊದಲಿಗೆ ಬೆನ್ನಿನಲ್ಲಿ ಕಾಣಿಸಿಕೊಂಡ ನೋವು ಕ್ರಮೇಣ ಭುಜಗಳು, ಕೈ, ಕಾಲು ಹಾಗೂ ಕೊನೆಗೆ ಇಡೀ ದೇಹವನ್ನೇ ಆವರಿಸಿಬಿಡುತ್ತಿತ್ತು. ಮೊದಮೊದಲು ನಡೆಯಲು ಕಷ್ಟಪಡ್ತಿದ್ದಂತಹ ರೋಗಿಗಳು ಕ್ರಮೇಣ ನಡೆಯಲು ಆಗದಷ್ಟು ಕಷ್ಟವನ್ನ ಅನುಭವಿಸುತ್ತಿದ್ದರು. ಅವರ ದೇಹದಲ್ಲಿನ ಮೂಳೆಗಳು ಬಲು ಶಿಥಿಲವಾಗಿರುತ್ತಿದ್ದವು. ಕಾಲನ್ನ ಅದುಮಿದರೂ ಸಹ ಮೂಳೆ ಮುರಿಯುವಂತಿತ್ತು. ಅಗಾಧ ನೋವು ಆಗುತ್ತಿತ್ತು. ಹೀಗಾಗಿ ನೊಬುರು ಹಗಿನೋ ಈ ಕಾಯಿಲೆಯನ್ನ ಇಟಾಯ್ ಇಟಾಯ್ ಅರ್ಥಾತ್ ಆಹ್ ಉಹ್ ಎನ್ನುವ ನೋವಿನ ಹೆಸರಿನಿಂದಲೇ ಕರೆದ. ಈ ರೀತಿಯ ರೋಗಿಗಳೆಲ್ಲರನ್ನ ಒಂದು ನಕ್ಷೆಯಲ್ಲಿ ಗುರುತಿಸಿದಾಗ ಒಂದು ವಿಚಿತ್ರ ಕಂಡಿತು. ಬಹುತೇಕ ಎಲ್ಲ ರೋಗಿಗಳು ಅಲ್ಲಿ ಹರಿಯುತ್ತಿದ್ದ ಜಿನ್ಸು ನದಿಯ ಆಸುಪಾಸಿನ ನೆಲೆವಾಸಿಯರಾಗಿದ್ದರು. ಡಾಕ್ಟರ್ ಕೊಬಯಾಶಿ ಎಂಬ ಇನ್ನೊಬ್ಬ ವೈದ್ಯ ಕುತೂಹಲದಿಂದ ಆ ನದಿಯ ನೀರನ್ನ ಇಟಾಯ್ ಇಟಾಯ್ ರೋಗದಿಂದ ಮರಣಿಸಿದವರ ಅಂಗಗಳನ್ನ ರಾಸಾಯನಿಕ ಪರೀಕ್ಷೆಗೆ ಒಳಪಡಿಸಿದ. ಆಗ ಇದಕ್ಕೆ ಕಾರಣವೇನೆಂದು ಗೊತ್ತಾಯಿತು. ಈ ಇಟಾಯ್ ಇಟಾಯ್ ರೋಗಕ್ಕೆ ಕಾರಣವಾದ ಧಾತುವೇ ಇಂದು ನಮ್ಮ ಕಥೆಯ ಹೀರೋ. ಇದುವೇ ಕ್ಯಾಡ್ಮಿಯಂ. ಕ್ಯಾಡ್ಮಿಯಂ ಟ್ರಾನ್ಸಿಷನ್ ಲೋಹಗಳ ಸಾಲಿನಲ್ಲಿ ಇರುವ ಕೊನೆಯ ಪಂಗಡಕ್ಕೆ ಸೇರಿದಂತಹ ಧಾತು. ಇದಾದ ನಂತರ ಅಲೋಹಗಳ ಸಾಲು ಆರಂಭವಾಗುತ್ತದೆ. ಧಾತುಪಟ್ಟಿಯಲ್ಲಿ ಕ್ಯಾಡ್ಮಿಯಂ ಸತುವಿನ ಪಂಗಡ ಅಥವಾ ಗ್ರೂಪಿಗೆ ಸೇರಿದೆ. ಈ ಪಂಗಡದಲ್ಲಿ ಅರ್ಥಾತ್ ಈ ಗ್ರೂಪಿನಲ್ಲಿ ಸತುವಿನ ನಂತರ ಇದನ್ನ ಕಾಣಬಹುದು. ಬೆಳ್ಳಿಯ ನಂತರದ ಸ್ಥಾನವಾದ್ದರಿಂದ ಇದರ ಪರಮಾಣು ಸಂಖ್ಯೆ 48. ಅಂದರೆ ಇದರ ಪರಮಾಣುವಿನಲ್ಲಿ ಕೇಂದ್ರದಲ್ಲಿ 48 ಪ್ರೋಟಾನ್ಗಳು, ಹೊರಗಡೆ 48 ಎಲೆಕ್ಟ್ರಾನ್ಗಳು ಇವೆ ಎಂದಂತಾಯಿತು. ಆದರೆ ಪರಮಾಣುವಿನ ಕೇಂದ್ರದಲ್ಲಿರುವ ನ್ಯೂಟ್ರಾನ್ಗಳ ಸಂಖ್ಯೆ ತುಸು ವ್ಯತ್ಯಾಸವಾಗುತ್ತದೆ. ಇದು 58ರಿಂದ 68ರವರೆಗೂ ವ್ಯತ್ಯಾಸವಾಗಬಹುದು. ಹೀಗೆ ಒಟ್ಟು 8 ಸಮಸ್ಥಾನಿಗಳು ಈ ಧಾತುವಿನ ಪರಮಾಣುಗಳಲ್ಲಿ ಕಾಣುತ್ತವೆ. ಇವುಗಳಲ್ಲಿ ಕ್ಯಾಡ್ಮಿಯಂ 112 ಎನ್ನುವ ಐಸೋಟೋಪ್ ಬಲು ಸಾಮಾನ್ಯವಾದದ್ದು. ಇದುವೇ ಇಟಾಯ್ ಇಟಾಯ್ ರೋಗಕ್ಕೆ ಕಾರಣವಾಗಿದ್ದು ಅಂತ ಹೇಳಬಹುದು ನೋಡಿ. ಕ್ಯಾಡ್ಮಿಯಂ ಸತು ಮತ್ತು ಬೆಳ್ಳಿಯ ಪಕ್ಕದಲ್ಲೇ ಇದೆಯಲ್ವೇ? ಅದಕ್ಕೋ ಏನೋ ಇದರ ಬಣ್ಣವೂ ಸಹ ಇವೆರಡರ ನಡುವಿನದ್ದು. ನೋಡಲು ತುಸು ಬೆಳ್ಳಿಯಂತೆ ಕಂಡರೂ ತೆಳ್ಳಗಿನ ನೀಲಿ ಬಣ್ಣದ ಲೇಪವೂ ಸಹ ಇದಕ್ಕಿದೆ. ಕ್ಯಾಡ್ಮಿಯಂ ಪತ್ತೆಯಾಗಿದ್ದು ಕೂಡ 19ನೇ ಶತಮಾನದ ಆರಂಭದಲ್ಲಿ. ಆಗ ಯುರೋಪಿನಲ್ಲಿ ಹೊಸ ಹೊಸ ಧಾತುಗಳ ಶೋಧ ಭರದಿಂದ ನಡೆದಿತ್ತು. ಹಾಗೆಯೇ ಸತು, ಸೀಸದಂತಹ ಅಗ್ಗದ ಲೋಹಗಳನ್ನೇ ಬೆಳ್ಳಿ, ಚಿನ್ನವನ್ನಾಗಿ ಪರಿವರ್ತಿಸುವ ಆಸೆಯಿಂದ ಸಿಕ್ಕ ರಾಸಾಯನಿಕ ಪರೀಕ್ಷೆಗಳು ಸಹ ನಡೀತಿದ್ವು. ಹಾಗೆಯೇ ರಾಸಾಯನಿಕ ವಿಜ್ಞಾನದ ಮೂಲ ತತ್ವಗಳು ಪತ್ತೆಯಾಗುತ್ತಿದ್ದವು. ಈ ಸಮಯದಲ್ಲಿ ಅಲ್ಲಿ ರಸಾಯನ ವಿಜ್ಞಾನದಲ್ಲಿ ತೊಡಗಿಕೊಂಡವರಲ್ಲಿ ಬಹುತೇಕ ಮಂದಿ ಪುಡಿವೈದ್ಯರಾಗಿದ್ದರು. ಇವರು ಗಿಡಮೂಲಿಕೆಗಳು ಹಾಗೂ ಭಸ್ಮಗಳನ್ನ ತಯಾರಿಸಿ ಔಷಧಗಳನ್ನಾಗಿ ಒದಗಿಸುತ್ತಿದ್ದ ವ್ಯಾಪಾರಿಗಳು. ಜರ್ಮನಿಯ ಇಂತಹ ಒಬ್ಬ ಪುಡಿವೈದ್ಯನ ಹೆಸರು ಫ್ರೆಡ್ರಿಕ್ ಸ್ಟ್ರೋಮೇಯರ್.
ಇವನು ವೈದ್ಯಕ್ಕಾಗಿ ಬಳಸುವ ಸತುವಿನ ಆಕ್ಸೈಡ್ ಅನ್ನ ತಯಾರಿಸಲೆಂದು ಅಂದು ಸತುವನ್ನ ಪಡೆಯುತ್ತಿದ್ದ ಕ್ಯಾಡ್ಮಿಯಾ ಎನ್ನುವ ಅದಿರನ್ನ ಬಳಸಿದ್ದ. ಈ ಅದಿರನ್ನ ಕಾಯಿಸಿದಾಗ ಅದರಲ್ಲಿದ್ದ ಕಾರ್ಬನೇಟ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಟ್ಟುಕೊಟ್ಟು ಆಕ್ಸೈಡ್ ಆಗಬೇಕಿತ್ತು. ಬೆಳ್ಳಗಿನ ಪುಡಿ ದೊರೆಯಬೇಕಿತ್ತು. ಆದರೆ ಕೆಲವೊಮ್ಮೆ ಈ ಅದಿರಿನಿಂದ ದೊರೆತ ಪುಡಿ ಬಣ್ಣಗೆಟ್ಟಿರುತ್ತಿತ್ತು. ಅದಕ್ಕೂ ಮುನ್ನ ಬೇರೆಯವರು ಈ ಬಣ್ಣಗೆಟ್ಟ ಪುಡಿಯನ್ನ ಕಂಡಿದ್ದರೂ ಅದು ಅಚಾತುರ್ಯದಿಂದಾಗಿದ್ದೋ ಏನೋ ಅಥವಾ ಏನು ಮಾಡಬೇಕೆಂದು ತಿಳಿಯದೆ ಬಿಸಾಡಿಬಿಡುತ್ತಿದ್ದರು. ಆದರೆ ಸ್ಟ್ರೋಮೇಯರ್ ಈ ಬಣ್ಣಗೆಟ್ಟ ಪುಡಿ ಸತುವಿನ ಆಕ್ಸೈಡೆಯೋ ಅಥವಾ ಬೇರೆ ಏನಾದರೂ ಇರಬಹುದೋ ಎನ್ನುವ ಕುತೂಹಲದಿಂದ ಅದನ್ನ ಶುದ್ಧಿಗೊಳಿಸಿದ. ದೀಪದ ಮಸಿಯ ಜೊತೆಗೆ ಸೇರಿಸಿ ಸುಟ್ಟ. ಆಗ ತುಸು ನೀಲಿ ಬಣ್ಣದ ಲೋಹ ದೊರೆಯಿತು. ಇದು ಹೊಸ ಲೋಹ ಎಂದು ಅರಿತ ಆತ ಕ್ಯಾಡ್ಮಿಯಾದಿಂದ ದೊರೆತ ಲೋಹವಾದ್ದರಿಂದ ಕ್ಯಾಡ್ಮಿಯಂ ಎಂದು ಹೆಸರಿಸಿದ. ಹೀಗೆ ಹೊಸ ಧಾತುವೊಂದರ ಶೋಧವಾಯಿತು. ಅಂದಿನಿಂದ ಇಂದಿನವರೆಗೆ, ಅಂದರೆ ಸುಮಾರು 2 ಶತಮಾನಗಳವರೆಗೂ ಈ ಕ್ಯಾಡ್ಮಿಯಂ ನಮ್ಮನ್ನ ಆವರಿಸಿದೆ. ನಿತ್ಯದ ಬದುಕಿನಲ್ಲಿ ಹಲವಾರು ರೂಪದಲ್ಲಿ ಬಳಕೆಯಾಗುತ್ತಿದೆ. ಇದು ಸತುವಿನ ಗ್ರೂಪಿಗೆ ಸೇರಿದ ಧಾತುವಾದ್ದರಿಂದ ಸತು ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಒಂದಿಷ್ಟಾದರೂ ಕ್ಯಾಡ್ಮಿಯಂ ಇದ್ದೇ ಇರುತ್ತದೆ. ಕಬ್ಬಿಣ, ಉಕ್ಕು ಮೊದಲಾದ ಲೋಹಗಳು ತುಕ್ಕು ಹಿಡಿಯದಿರಲಿ ಎಂದು ಅವುಗಳ ಮೇಲೆ ಸತುವಿನ ತೆಳು ಲೇಪವನ್ನ ಹಚ್ಚುವುದುಂಟು. ಇದನ್ನ ಗ್ಯಾಲ್ವನೈಸೇಷನ್ ಎಂದು ಕರೆಯಲಾಗುತ್ತೆ, ಅಥವಾ ಕಲಾಯಿ ಹಚ್ಚುವುದು ಅಂತ ಸಹ ಕರೆಯಲಾಗುತ್ತದೆ. ಈ ಕಲಾಯಿಯ ಜೊತೆಯಲ್ಲಿ ಒಂದಿಷ್ಟು ಕ್ಯಾಡ್ಮಿಯಂ ಕೂಡ ಇದ್ದೇ ಇರುತ್ತದೆ. ಹೀಗಾಗಿ ಕಲಾಯಿ ಕಟ್ಟುವ ಕೆಲಸ ಮಾಡುವ ಬಹುತೇಕ ಜನರಲ್ಲಿ ಇಟಾಯಿಯಂತಹ ಕಾಯಿಲೆ ಕಾಣಿಸಿಕೊಳ್ಳುವುದು ಸಹಜ. ಜಿನ್ಸು ನದಿಯ ಬಳಿಯಲ್ಲಿಯೇ ಈ ರೋಗ ಹೆಚ್ಚಾಯಿತೇಕೆ ಎನ್ನುವುದಕ್ಕೆ ಅದರ ಬಳಿ ಇದ್ದ ಒಂದು ಸತುವಿನ ಕಾರ್ಖಾನೆಯಿಂದ ಹರಿದು ಬಂದು ನದಿ ಸೇರಿದ ಮಾಲಿನ್ಯವೇ ಕಾರಣ. ಸತುವನ್ನ ಸಂಸ್ಕರಿಸುತ್ತಿದ್ದ ವೇಳೆ ಅದರೊಟ್ಟಿಗೆ ಇರುತ್ತಿದ್ದ ಕ್ಯಾಡ್ಮಿಯಂ ನದಿ ನೀರನ್ನ ಸೇರುತ್ತಿತ್ತು. ಇದೇ ನದಿಯ ನೀರಾವರಿಯಿಂದ ಸುತ್ತಮುತ್ತಲಿನ ಗದ್ದೆಗಳಲ್ಲಿ ಭತ್ತ ಬೆಳೆಯುತ್ತಿದ್ದರು. ದುರಾದೃಷ್ಟವಶಾತೆಂದರೆ ಭತ್ತದ ಗಿಡಗಳು ಕ್ಯಾಡ್ಮಿಯಂ, ಕ್ರೋಮಿಯಂ, ಆರ್ಸೆನಿಕ್ ಮುಂತಾದ ಭಾರೀ ಲೋಹಗಳನ್ನ ಹೆಚ್ಚೆಚ್ಚು ಹಿಡಿದಿಟ್ಟುಕೊಳ್ಳುತ್ತವೆ. ಹೀಗೆ ಕ್ಯಾಡ್ಮಿಯಂ ಆ ಗದ್ದೆಗಳಿಂದ ಹುಟ್ಟಿದ ಅಕ್ಕಿಯನ್ನ ಕೂಡಿಕೊಂಡು ಬಿಟ್ಟಿತ್ತು. ಅದನ್ನ ಸೇವಿಸಿದ ಅಲ್ಲಿನ ಜನರಿಗೆ ಇದು ವಿಷವಾಯಿತು. ಮೂಳೆ ಹಾಗೂ ಮೂತ್ರ ಜನಕಾಂಗಗಳನ್ನ ನಾಶಗೊಳಿಸಿತು. ಸಾವಿನತ್ತ ದೂಡುತ್ತಿತ್ತು. ಇದರ ಜೊತೆಗೆ ಮಹಿಳೆಯರಲ್ಲಿ ಸಹಜವಾದ ಹಾರ್ಮೋನ್ಗಳ ಏರುಪೇರು ಕ್ಯಾಡ್ಮಿಯಂ ಪರಿಣಾಮವನ್ನ ಮತ್ತಷ್ಟು ಉಲ್ಬಣಗೊಳಿಸುತ್ತಿತ್ತು. ಕಳೆದ 5 ದಶಕಗಳಲ್ಲಿ ಈ ಪ್ರದೇಶದಲ್ಲಿ ಸ್ವಲ್ಪವೇ ಹೊಸ ಮಣ್ಣು ಬಿತ್ತುವ ಕೆಲಸ ನಡೆದಿದೆ. ಇದರಿಂದಾಗಿ ಈಗ ಅಲ್ಲಿನ ಅಕ್ಕಿಯಲ್ಲಿ ಕ್ಯಾಡ್ಮಿಯಂ ಅಂಶ ಕಡಿಮೆಯಾಗುತ್ತಾ ಬರುತ್ತಿದೆ. ಇಷ್ಟು ವಿಷಕಾರಿಯಾದ ಕ್ಯಾಡ್ಮಿಯಂ ಅನ್ನು ಮನುಷ್ಯ ತನ್ನ ಉಪಯೋಗಕ್ಕೆ ಬಳಸಿಕೊಳ್ಳದೆ ಏನು ಬಿಟ್ಟಿಲ್ಲ ಬಿಡಿ. ಇಂದು ಪ್ರಪಂಚದಲ್ಲಿ ಗಣಿಯಾಗುತ್ತಿರುವ ಕ್ಯಾಡ್ಮಿಯಮಿನ 3/4 ರಿಚಾರ್ಜಬಲ್ ಬ್ಯಾಟರಿಗಳ ತಯಾರಿಕೆಯಲ್ಲಿ ಬಳಕೆಯಾಗುತ್ತಿದೆ. ನಿಕಲ್ ಕ್ಯಾಡ್ಮಿಯಂ ಬ್ಯಾಟರಿಗಳು ಎನ್ನುವ ಇವು ಸಣ್ಣ ಬಟನ್ ಬ್ಯಾಟರಿಯಿಂದ ದೊಡ್ಡ ಟಾರ್ಚ್ಗಳಲ್ಲಿ ಬೆಳಕು ನೀಡುವ ಬ್ಯಾಟರಿಗಳವರೆಗೆ ವಿವಿಧ ಗಾತ್ರದಲ್ಲಿ ದೊರಕುತ್ತವೆ. ಇವು ಸಾಮಾನ್ಯ ಆಲ್ಕಲೈನ್ ಬ್ಯಾಟರಿಗಳಿಗಿಂತಲೂ ಹೆಚ್ಚು ವಿದ್ಯುತ್ತನ್ನ ಹಿಡಿದಿಟ್ಟುಕೊಳ್ಳಬಲ್ಲವು. ಹಾಗೆಯೇ ಅಧಿಕ ಪ್ರಮಾಣದಲ್ಲಿ ಬೇಗನೆ ಬಿಟ್ಟುಕೊಡಬಲ್ಲವೂ ಸಹ. ಹೀಗಾಗಿ ಹೆಚ್ಚು ವಿದ್ಯುತ್ ಶಕ್ತಿಯನ್ನ ಬಳಸುವ ಕ್ಯಾಮೆರಾಗಳ ಫ್ಲಾಶ್ಗಳಲ್ಲಿ ಈ ಬ್ಯಾಟರಿಗಳ ಬಳಕೆ ಹೆಚ್ಚು. ಇತ್ತೀಚೆಗೆ ಲಿಥಿಯಂ ಬ್ಯಾಟರಿಗಳು ಬಂದ ಮೇಲೆ ಈ ನಿಕಲ್ ಕ್ಯಾಡ್ಮಿಯಂ ಅಥವಾ ನಿಕ್ಯಾಡ್ ಬ್ಯಾಟರಿಗಳ ಬಳಕೆ ಕಡಿಮೆ ಆಗಿದೆ. ಕ್ಯಾಡ್ಮಿಯಂನಲ್ಲಿ ಹಲವಾರು ಸಮಸ್ಥಾನಿಗಳಿವೆ ಎಂದವಷ್ಟೇ. ಇವೆಲ್ಲವೂ ಸಹಜವಾಗಿ ಸಿಗುವಂತದ್ದಲ್ಲ. ಕೇವಲ 1-2 ನಿಸರ್ಗದಲ್ಲಿ ಸಹಜವಾಗಿ ಕಾಣುತ್ತವೆ. ಉಳಿದವು ವಿಕಿರಣಶಾಲಿಗಳು, ವಿಕಿರಣಶೀಲ ಧಾತುಗಳು, ಇತರೆ ವಸ್ತುಗಳ ಜೊತೆಗೆ ಪ್ರತಿಕ್ರಿಯಿಸಿದಾಗ ಹುಟ್ಟುವಂತವು. ಇಂಥವುಗಳಲ್ಲಿ ಕೆಲವು ನ್ಯೂಟ್ರಾನ್ಗಳನ್ನ ಹೀರಿಕೊಂಡು ಕ್ಯಾಡ್ಮಿಯಂ ಆಗಿಯೇ ಉಳಿಯುತ್ತವೆ. ಹೀಗಾಗಿ ಇವನ್ನ ಪರಮಾಣು ಕುಲುಮೆಗಳಲ್ಲಿ ಒಸರುವ ನ್ಯೂಟ್ರಾನ್ಗಳನ್ನ ಹೀರಲು ಬಳಸುತ್ತಾರೆ. ಸಾಮಾನ್ಯವಾಗಿ ಇವನ್ನ ಪರಮಾಣು ಕುಲುಮೆಯೊಳಗೆ ಹಾಕುವ ಇಂಧನವನ್ನ ಮುಚ್ಚಿರುವ ಹೊದಿಕೆಗಳಲ್ಲಿ ಬಳಸುವುದುಂಟು. ಕ್ಯಾಡ್ಮಿಯಂ ಮತ್ತು ಜಿರ್ಕೋನಿಯಂ
ಎರಡರ ಮಿಶ್ರಲೋಹಗಳ ಕೊಳವೆಯೊಳಗೆ ಯುರೇನಿಯಂ ಅನ್ನ ಇಟ್ಟು ಕುಲುಮೆಯೊಳಗೆ ತಳ್ಳುತ್ತಾರೆ. ಆಗ ಅಲ್ಲಿ ಸಿಡಿಯುವ ನ್ಯೂಟ್ರಾನ್ಗಳನ್ನ ಈ ಮಿಶ್ರಲೋಹದ ಹೊದಿಕೆ ಹೀರಿಕೊಳ್ಳುತ್ತದೆ. ಯುರೇನಿಯಂ ನಿಧಾನವಾಗಿ ಉರಿದು ಶಕ್ತಿಯನ್ನ ಬೀರುವಂತೆ ಮಾಡುತ್ತವೆ. ಕ್ಯಾಡ್ಮಿಯಂ ಯೆಲ್ಲೋ ಎನ್ನುವುದು ಕಲಾವಿದರು ಬಳಸುವ ಒಂದು ಅಚ್ಚ ಹಳದಿ ಬಣ್ಣ. ಕಣ್ಣಿಗೆ ರಾಚುವಷ್ಟು ಪ್ರಖರವಾದ ಹಳದಿ ಬಣ್ಣ ಇದು. ಇಂತಹ ಪ್ರಖರವಾದ ಬಣ್ಣಗಳಲ್ಲಿ ಕ್ಯಾಡ್ಮಿಯಂ ಸಲ್ಫೈಡ್ ಬಳಕೆ ಸಾಮಾನ್ಯ. ಕ್ಯಾಡ್ಮಿಯಂ ಸಲ್ಫೈಡಿನ ಜೊತೆಗೆ ಸತುವಿನ ಹಾಗೂ ಸೆಲೇನಿಯಂ ಸಲ್ಫೈಡ್ಗಳನ್ನ ವಿವಿಧ ಪ್ರಮಾಣಗಳಲ್ಲಿ ಮಿಶ್ರ ಮಾಡಿದಾಗ ಹಳದಿಯಿಂದ ಕಿತ್ತಳೆಯವರೆಗೆ, ಕಾವಿಯಿಂದ ಕೇಸರಿ ಬಣ್ಣದವರೆಗೆ ಹಲವು ರಂಗುಗಳನ್ನು ಪಡೆಯಬಹುದು. ಹೀಗೆ ಚಿತ್ರಕಲೆಯಲ್ಲಿ ಗೋಡೆಗಳಿಗೆ ಹಚ್ಚುವ ಬಣ್ಣಗಳಲ್ಲಿ ಕ್ಯಾಡ್ಮಿಯಂ ಬಳಕೆಯಾಗುತ್ತದೆ. ಹೆನ್ರಿ ಮ್ಯಾಟಿಸೆ ಎನ್ನುವ ಫ್ರೆಂಚ್ ಕಲಾವಿದ ಪ್ರಸಿದ್ಧ ಕಲಾಕೃತಿಗಳಲ್ಲಿ ಹಳದಿ ಬಣ್ಣ ಬಲು ಪ್ರಧಾನವಾಗಿತ್ತು. ಆದರೆ ಸುಮಾರು 50-60 ವರ್ಷಗಳ ನಂತರ ಈ ಬಣ್ಣಗಳು ಕಳೆಗುಂದಿ ಕಪ್ಪಾಗತೊಡಗಿದಾಗ ಅದರಲ್ಲೇನಿದೆ ಎಂದು ಪರೀಕ್ಷಿಸಿದರು. ಅದರಲ್ಲಿ ಕ್ಯಾಡ್ಮಿಯಂ ಸಲ್ಫೈಡ್, ಕ್ಯಾಡ್ಮಿಯಂ ಆಕ್ಸಲೇಟುಗಳಿದ್ದವು. ಇವು ಬದಲಾಗಿ ಕ್ಯಾಡ್ಮಿಯಂ ಕಾರ್ಬನೇಟು ಆದಾಗ ಬಣ್ಣ ಕೆಟ್ಟಿತ್ತು ಎಂದು ಒಂದು ಅಧ್ಯಯನ ತಿಳಿಸಿದೆ. ಗೋಡೆ ಬಿಸಿ ಏರದಿರಲಿ ಎಂದು ಬಿಸಿಲು ಬೀಳುವೆಡೆ ಬಳಸುವ ಬಿಳಿ ಬಣ್ಣಗಳಲ್ಲಿಯೂ ಕ್ಯಾಡ್ಮಿಯಂ ಇರುತ್ತದೆ. ಇದು ಸಾಮಾನ್ಯಕ್ಕಿಂತಲೂ ಹೆಚ್ಚು ಶಾಖವನ್ನ ಹೀರಿಕೊಳ್ಳಬಲ್ಲುದಾದ್ದರಿಂದ ಇಂತಹ ಬಣ್ಣಗಳನ್ನ ಅಂತರಿಕ್ಷ ನೌಕೆಗಳ ಮೇಲೂ ಬಳಿಯಲು ಉಪಯೋಗಿಸುತ್ತಾರೆ. ಇನ್ನು ಅಗ್ಗದ ಲಿಪ್ಸ್ಟಿಕ್, ಉಗುರಿನ ಬಣ್ಣಗಳು ಮತ್ತು ಇತರೆ ಬಣ್ಣಗಳಲ್ಲಿಯೂ ಕ್ಯಾಡ್ಮಿಯಂ ಇರಬಹುದು. ಹಾಗೆಂದರೆ ಕ್ಯಾಡ್ಮಿಯಂ ವಿಷ ನಮ್ಮನ್ನು ತಾಕುವುದಿಲ್ಲವೇ? ಅತಿ ಅಲ್ಪ ಪ್ರಮಾಣದಲ್ಲಿ ಕ್ಯಾಡ್ಮಿಯಂ ನಮ್ಮ ದೇಹವನ್ನು ಹೊಕ್ಕಾಗ ಅದನ್ನು ಹೊರಚೆಲ್ಲುವ ಸಾಮರ್ಥ್ಯ ದೇಹಕ್ಕೆ ಇದೆ. ಹೀಗಾಗಿ ಇವು ಅಷ್ಟು ಅಪಾಯ ಮಾಡವು. ಆದರೆ ಪ್ರಮಾಣ ಅತಿಯಾದಾಗ ಈ ಕ್ರಿಯೆಯೂ ಸಾಲದಾಗಿ ಕ್ಯಾಡ್ಮಿಯಂನ ವಿಷ ಪ್ರಭಾವ ತೋರ್ಪಡುತ್ತದೆಯಂತೆ. ಬ್ರೆಜಿಲಿನ ಕಸ ವಿಂಗಡಿಸುವ ಸಿಬ್ಬಂದಿಗಳ ರಕ್ತದಲ್ಲಿ ಸಾಮಾನ್ಯ ಜನರ ರಕ್ತದಲ್ಲಿ ಇರುವುದಕ್ಕಿಂತಲೂ 4 ಪಟ್ಟು ಹೆಚ್ಚು ಕ್ಯಾಡ್ಮಿಯಂ ಅಂಶ ಇರುವುದಾಗಿ ಮೊನ್ನೆ ಒಂದು ಅಧ್ಯಯನ ವರದಿ ಮಾಡಿತು. ಇದು ಕ್ಯಾಡ್ಮಿಯಂ ನಮ್ಮ ನಿತ್ಯ ಬದುಕಿನಲ್ಲಿ ಎಷ್ಟು ಹಾಸು ಹೊಕ್ಕಾಗಿದೆ ಎನ್ನುವುದಕ್ಕೆ ಒಂದು ಪುಟ್ಟ ಉದಾಹರಣೆ. ಹಾಗೆಯೇ ಅದರ ಬೇಕಾಬಿಟ್ಟಿ ಬಳಕೆಯಿಂದ ಏನೇನು ಹಾನಿಯಾಗಬಹುದು ಎನ್ನುವುದಕ್ಕೆ ಒಂದು ಎಚ್ಚರಿಕೆ ಎನ್ನಬಹುದು. ಇದು ಇಂದಿನ ಜಾಣನುಡಿ. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣಧ್ವನಿ ನವ್ಯ ಎನ್. ನೆರವು ಪ್ರಗತಿ ಟ್ರಸ್ಟ್, ಕೋಲಾರ. ಜಾಣ ಸುದ್ದಿ ಕುರಿತ ಸಲಹೆ, ಸಂದೇಹಗಳು, ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.